ವಿಶೇಷ ಹಾಸ್ಯ ಕಾರ್ಯಕ್ರಮ ಪ್ರಾಣೇಶ್ ಪ್ರಸಂಗಕ್ಕೆ ಮತ್ತೊಮ್ಮೆ ಸ್ವಾಗತ. ವೈಎನ್ ಗುಂಡೂರಾಯರು ಮೈಕ್ ಮುಂದೆ ನಿಂತು ಮಾತು ಆರಂಭಿಸಿದ್ರೆ ಜನ ಹೊಟ್ಟೆ ಹಿಡ್ಕೊಂಡು ನಗ್ತಾರೆ. ನೀವು ನಗಬೇಕಾ? ನೋಡಿ ಈ ಹಾಸ್ಯವನ್ನ. ಸ್ನೇಹಿತರೆ, ಜಗತ್ತಿನಲ್ಲಿ ಬಹಳ ಮೋಸ್ಟ್ ಡೇಂಜರಸ್ ಬಾಂಬ್ ಅಂದ್ರೆ ಯಾವುದು? ಸುಳ್ಳು. ಅಟಮ್ ಬಾಂಬ್ ಅಲ್ಲ, ಹೈಡ್ರೋಜನ್ ಬಾಂಬ್ ಅಲ್ಲ, ನ್ಯೂಕ್ಲಿಯರ್ ಬಾಂಬ್ ಅಲ್ಲ, ಸ್ಕಡ್ ಮಿಸೈಲ್. ಮೋಸ್ಟ್ ಡೇಂಜರಸ್ ಬಾಂಬ್ ಅಂದ್ರೆ ಹೇಳ್ತಿ. ಅಲ್ಲಿ ಹಿಂದಿದ್ದವ್ರಿಗೆ ಅನುಭವ ಇಲ್ಲ, ಮುಂಜಿದವ್ರು ಸುಮ್ಕೊಂತಾರೆ, ಎಲ್ಲರಿಗೂ ಆಗೈತೆ ಅನುಭವ. ಏನಾಗ್ಬಿಡ್ತು, ಹೇಳ್ತಿ ಭಾಳ ದಪ್ಪಿದ್ಲು, ಗಂಡ ಭಾಳ ತೆಳಗಿದ್ದ. ಇದು ಇರ್ಬೋದು, ಇದು ಪ್ರಕೃತಿ ನಿಯಮ. ಗಂಡ ಹೇಳ್ತಿ ಮಗ ಕೂಡಿ ದುಮ್ಮಾಡಿ ಕೆರೆಗೆ ಹೋದ್ರೆ ಸಂಜೆ ಕತ್ಲಾಗಿತ್ತು, ಊಟ ಗೀಟ ಮಾಡಿದ್ರು. ಇನ್ನೇನು ಹೇಳ್ತಿ ಮ್ಯಾಲೆ ಹತ್ತಿದ್ಲು, ಹಿಂದೆ ಮಗ ಬರಕತ್ತಿದ, ಕಡೀಕ ಗಂಡ ಬರ್ತಿದ್ದ ತೆಳ್ಳಗ. ಪಾಪ ಕಾಲು ಜಾರಿ ಕೆರೆಯಾಗಿ ಬಿದ್ದುಬಿಟ್ಟ. ಈ ಹುಡುಗ ಬಡಬಡಿಸಿ, ಯವ್ವ ಅಪ್ಪ ಕೆರೆಯಾಗಿ ಬಿದ್ದ. ಹೌದಾ ಅಂದ. ಯಪ್ಪ ಯವ್ವ ಬದುಕು ಸುಂಬ ಬೇ ಕರ್ಕೊಂಬರು ಬಾ ಅಂದ. ಅವು ಹೇಳಿದ್ಲು, ಅಯ್ಯ ಬಾರ ಉತ್ಸ, ನಿಮ್ಮ ಅಪ್ಪ ಹಿಂಗೆ ಕಡ್ಡಿದ್ದಂಗ ಅದನ್ನ ನಾಳೆ ಮುಂಜಾನೆ ನಳದಾಗ ಬರ್ತಾನೆ ಬಾ ಅಂದ್ಬಿಟ್ಲಿ. ನೋಡ್ರಿ, ಸಣ್ಣ ಒಂದು ಕಾಮನ್ ಸೆನ್ಸ್ ಅಂದ್ರೆ ಸಣ್ಣ ಆ ಸಂದರ್ಭದಲ್ಲಿ ಒಂದು ಪಂದದ. ಅದೇ ನಿಂಗೆ ತೆಳ್ಳಗೆ ಕಡ್ಡಿದ್ದಂಗ ಅದಾನ, ಮುಂಜಾನೆ ನಳದಾಗ ಏನ್ ಇಲಿ ಹೆಗ್ಗಣ ಬರ್ತಾವ ನಿಮ್ಮ ಅಪ್ಪ ಅವ್ರದಲ್ಲ ಬಾ ಅಂದ. ಹಿಂಗಾಗಿತ್ತು. ಹೆಂಡತಿಗೆ ಆರಾಮಿದ್ದಿಲ್ಲ. ಗಂಡ ಹೆಂಡತಿ ಕೂಡಿಸಿ ದವಾಖಾನೆಗೆ ಹೋದ್ರು. ಪಾಳೆ ಹಚ್ಚಿದ್ರು. ಹೆಂಡತಿ ಪಾಳೆ ಬಂತು, ಯಾರಿಗೆ ಆರಾಮಿಲ್ರಿ ಅಂದ್ರೆ ಡಾಕ್ಟರ್, ಇಲ್ರಿ ನಾನು ಹೆಂಡತಿಗೆ ಆರಾಮಿಲ್ಲ, ಒಳಗೆ ಕಳಿಸ್ತೀರ. ಹೆಂಡತಿ ಮಲ್ಕೊಂಡಿದ್ದೆ ಟೇಬಲ್ ಮೇಲೆ. ಏನಾಗೈತ್ರಿ ಬಾ? ಇಲ್ರಿ ಹೊಟ್ಟೆ ಬಾಣ ನೋಯಿಸ್ತೈತ್ರಿ, ಎದೆಯಾಗ ಹುಳಿಸಿಟ್ಟಂಗೆ ಆಗೈತ್ರಿ, ಎದೆ ವಜ್ಜೆ ಆಗೈತ್ರಿ. ಹೌದ್ರಿ? ಡಾಕ್ಟರ್ ಸ್ಟೆಥೋಸ್ಕೋಪ್ ಹಾಕೊಂಡು ಇನ್ನೇನ ಹೆಣ್ಮಗಳು ಹೊಟ್ಟಿ ಮ್ಯಾಗ ಸ್ಟೆಥೋಸ್ಕೋಪ್ ಇಡಬೇಕು. ಹೆಣ್ಮಗಳು ಎದ್ದು ಕೂತ್ಲು. ಡಾಕ್ಟರ್, ನಾನು ಗಂಡನ ಒಳಗೆ ಕರೀರಿ ಅಂದ್ಲು. ಡಾಕ್ಟರ್ ಗಾಬದ, ನಿಮಗೆ ಆರಾಮಿಲ್ಲೋ, ನಿಮ್ಮ ಗಂಡಗೆ ಆರಾಮಿಲ್ಲೋ? ಇಲ್ರಿ, ನಾನು ಗಂಡಗೆಲ್ಲ ನನಗೆ ಆರಾಮಿಲ್ಲ, ಅದು ನನ್ನ ಗಂಡನ ಒಳಗೆ ಕರೀರಿ. ಏನು ಮಾತಾಡ್ತೀರಿ ಬಾ ಯಾರು ನೀವು? ವೈದ್ಯೋ ನಾರಾಯಣೋ ಹರಿ. ದೇವರು ಅಂದ್ರೆ ಡಾಕ್ಟರ್ ಅಂದ್ರೆ ದೇವ್ರ ಅಂತ ಕೊಡ್ರ. ನೀವೇನಂತ ಹೇಳಿದ್ರಿ? ಮಕ್ಕಳು ಇಲ್ರಿ, ನೀವು ನನ್ನ ಗಂಡನ ಒಳಗೆ ಕರೀರಿ. ಕರಿತೀನಿ, ಯಾಕೆ ಹೇಳ್ರಿ? ಇಲ್ರಿ, ನನಗೆ ನಿಮ್ಮ ಮೇಲೆ ಏನು ಸಂಶಯ ಇಲ್ಲ. ಹೊರಗೆ ನಿಮ್ಮ ನರ್ಸ್ ಕುಂತಾಳ, ಆಕಿ ಭಾಳ ಚಂದ ಅದಾಳ, ಆಕಿ ಮುಂದೆ ನಾನು ಗಂಡ ಕುಂತಾನ, ಅವ ಸುಮಾರು ಅದನ್ನ ಒಳಗೆ ಕರೀರಿ. ಬಸವರಾಜ ಮಹಾಮನಿಯವರು ಒಂದು ಮಾತು ಹೇಳಿದ್ರು, ಹೆಣ್ಮಕ್ಳು ಗುಡಿಗೆ ಹೆಣ್ಮಕ್ಳು ಗಂಡಸರು ಯಾಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ರಕ್ಷಾ ಸಿಗ್ತಾಳೆ, ಇವಳು ಸಿಗ್ತಾಳೆ, ಅರ್ಚನಾ ಸಿಗ್ತಾಳೆ, ಇವ್ನು ಸಿಗ್ತಾನೆ, ಪ್ರಸಾದ್ ಸಿಗ್ತಾನೆ ಅಂತ. ಹೌದು, ನಿಮ್ಮ ಕಡೆ ಎಲ್ಲ ಹೆಸರು ಸಾಮಾನ್ಯವಾಗಿ ಹಂಗೆ ಡೈರೆಕ್ಟ್ ಇರುತ್ತೆ. ಸರಿತಾ ದೇಶಪಾಂಡೆ, ಕ್ಷಮಾ ಪಾಟೀಲ್, ಇನ್ಯಾವುದೋ ಕುಲಕರ್ಣಿ, ಲತಾ ಕುಲಕರ್ಣಿ, ಹಿಂಗಿರುತ್ತೆ. ನಮ್ಮ ಕಡೆ ಎಲ್ಲ ಹೆಸರು ಇನಿಷಿಯಲ್ಸ್ ಇಟ್ಕೊಂಡಿರ್ತೀವಿ. ವೈ.ವಿ. ಗುಂಡೂರಾವ್, ಕೆ. ರಾಮಚಂದ್ರ, ಎಸ್. ರಮೇಶ್ ಅಂತ. ಕೆಲವರು ನಮ್ಮ ಕಡೆ ಏನ್ ಮಾಡ್ತಾರೆ, ಇನಿಷಿಯಲ್ನ ಆ ಕಡೆ ಹಾಕೊಳ್ತಾರೆ, ಗುಂಡೂರಾವ್, ವೈ.ವಿ. ರಾಮಚಂದ್ರ, ಕೆ ಅಂತ. ಹಂಗೆ ನನ್ನ ಕ್ಲಾಸ್ ನೋಡಿ ಇಬ್ರು ಹೆಣ್ಮಕ್ಳು ಇದ್ದರ್ರಿ. ಅವಳ ಹೆಸರು, ಒಬ್ಬ ಹುಡುಗಿ ಹೆಸರು ರಕ್ಷಾ ಅಂತ, ಇನಿಷಿಯಲ್ ಸಿ ಅವಳದು. ಸಿ ರಕ್ಷಾ ಅಂತ ಹಾಕೊಳ್ಳೋ ಬದಲು ಸಿ ಈ ಕಡೆ ಹಾಕೊಂಡ್ರಲ್ಲಿ ಏನಾಗ್ತದೆ? ರಾಕ್ಷಸಿ ಅಂತ ಆಗ್ತದೆ. ಹಾಗೇನೆ ರಾಕ್ಷಸಿ ಅಂತ ಆಗ್ತದೆ. ಆರ್ ಉಷಾ, ಉಷಾ ಅನ್ನೋದು ಆರ್ ಹಾಕೊಂಡು ಈ ಕಡೆ ಹಾಕೊಂಡ್ರೆ ಹುಷಾರ್ ಅಂತ ಇಂಡಿಕೇಶನ್. ಆದ್ರೆ ಚರಣ್ ಅಂತ ಒಬ್ಬ ಹುಡುಗ ಇದ್ದ, ಇದೆಲ್ಲದಕ್ಕಿಂತ ಚರಣ್ ಅನ್ನೋ ಹುಡುಗ, ಅವನ ಇನಿಷಿಯಲ್ಲು ಡಿ, ಚರಣ್ ಡಿ ಅಂತ. ಹಿಂಗೆ ಹೆಸರಿನಾಗಿ ಹಿಂಗೆಲ್ಲ ಆಗ್ತದೆ. ಗುಡಿ ಒಳಗೆ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಅಂತ ಒಂದು ನೀತಿ. ನೀವು ಎಷ್ಟೇ ಮಂದಿ, ನಿಮಗೂ ಅನುಭವ ಆಗಿರ್ಬೋದು, ಸಾಮಾನ್ಯವಾಗಿ ನಾವು ಏನೇನೋ ಕಳ್ಕೋತೀವಲ್ಲ, ಅದೆಲ್ಲ ಚಪ್ಪಲಿ ಕಳ್ಕೊಳ್ಳೋದೆಲ್ಲ ಗುಡಿ ಒಳಗೆ. ಅದಕ್ಕೆ ನಮ್ಮ ಫ್ರೆಂಡ್ ಒಬ್ರು ಹೇಳ್ತಿರ್ತಾರೆ ನನಗೆ, ಯಾವಾಗಲೂ ನಾವು ಗುಡಿಗೆ ಹೋಗುವಾಗ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ಅಲ್ಲಿಂದ ಬರುವಾಗ ಹಾಕೊಂಡ್ ಬರ್ಬೇಕು ಅಂತ. ಇದೇ ಸೀಕ್ರೆಟ್ ಗುಡಿ ಒಳಗೆ ಹೆಂಗಿರ್ಬೇಕು ಅಂತ. ಸ್ಮೈಲ್ಸ್ ರೆಡ್ಯೂಸ್ ಮೈಲ್ಸ್, ಬಹಳ ಬ್ಯೂಟಿಫುಲ್ ಅನಿಲ್ ದೇಸಾಯಿ ಹೇಳಿದ್ದು. ಈ ಸ್ಮೈಲ್ ಅನ್ನೋ ಪದ ನೋಡ್ರಿ ಎಷ್ಟು ವಿಚಿತ್ರವಾಗಿದೆ, ಎಷ್ಟು ವಿಶೇಷವಾಗಿದೆ. ಇಂಗ್ಲಿಷ್ನಾಗೆ SMILE. ಹಂಗಂದ್ರೆ ಏನ್ ಗೊತ್ತೇನ್ರಿ? SMILE ಅಂದ್ರೆ ಸೇ ಮೋರ್ ಇನ್ ಲೆಸ್ ಎನರ್ಜಿ ಅಂತ. ಎಷ್ಟೋ ವಿಷಯಗಳನ್ನ ಕಡಿಮೆ ಶಕ್ತಿ ವ್ಯಯ ಮಾಡಿ ನಾವು ಎಷ್ಟೋ ವಿಷಯಗಳು ಹೇಳ್ಬೋದು. ಸೇ ಮೋರ್ ಇನ್ ಲೆಸ್ ಎನರ್ಜಿ. ಅದಕ್ಕೆ ಯಾವಾಗಲೂ ನಗ್ತಾ ಇರಬೇಕು. ಆದ್ರೆ ಇಲ್ಲೊಂದು ಮಾತು ಹೇಳಿದ್ರು, ನಗ್ತಾ ಇರಬೇಕು ಅಂದಾಗ ಬಾಂಬ್ ಹಾಕ್ತಾರೆ. ನಿಜವಾದ ಬಾಂಬ್ ಬಂದ್ರೆ ಹೆಂಡತಿ ಅಂತ ಹಿಂಗೆ ಹೇಳಿದ್ರು. ನಾನೊಂದು 3-4 ಮಂದಿನ ಎಲ್ಲಾ ವಿಷಯಗಳಿಗೂ ಅನುಭವ ಇದೆ ಅಂತ ಹಿಂಗೆ ಹೇಳಿದ್ರು. ನನಗೆ ಅನುಭವ ಇಲ್ಲ, ಆದ್ರೆ ಒಂದು 3-4 ಮಂದಿನ ಇಂಟರ್ವ್ಯೂ ಮಾಡಿದೆ ನಾನು. ಅದ್ರಾಗ ನನಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ, ಬೆಳಿಗ್ಗೆ ಒಂದು ಮಾತು ಬಂತು, ಅದನ್ನು ಬೆಂಗಳೂರಿನಾಗ ನಡೆದಿದ್ದದು.
ಪ್ರೀತಿಸಿ ಮದುವೆ ಆಗೋದು ಒಳ್ಳೇದು, ಮದುವೆ ಆದರನ್ನು ಪ್ರೀತಿಸೋದು ಒಳ್ಳೇದು ಅಂತ ಒಂದು ಯಶವಂತ್ ಸರ್ದೇಶ್ ಪಾಂಡೆ ಅವರು ಹೇಳಿದ್ದು. ಅದು ಬೆಂಗಳೂರಿನಾಗ ನಡೆದಿದ್ದದು. ಮದುವೆ ಆದವರನ್ನೇ ಪ್ರೀತಿಸೋದು ಒಳ್ಳೇದು, ಆದ್ರೆ ಆ ವಿಷಯ ನಮ್ಮ ಹೆಂಡತಿಗೆ ಗೊತ್ತಾಗಬಾರ್ದು ಅಂದ್ರು. ಅಂದ್ರೆ ಆವಾಗ ಬಾಂಬ್ ಆಗ್ತದಂತ್ರಿ, ಆವಾಗ ಬಾಂಬ್ ಆಗ್ತದಂತೆ. 7 ಜನ್ಮದ ಅನುಬಂಧ ಗಂಡ ಹೆಂಡತಿದು ಸಂಬಂಧ, 7 ಜನ್ಮ. ಯಾಕೆ ಅಂತ ನಾನು ಒಬ್ಬ ಗಂಡನ್ ಕೇಳಿದೆ, ಸರ್ 7 ಜನ್ಮದಲ್ಲೂ ಅದೇ ಗಂಡ ಅದೇ ಹೆಂಡತಿ ಇರ್ಬೇಕಾ, ಬೇರೆ ಬೇರೆಯವರು ಇರ್ಬೇಕಾ? ಖಂಡಿತ ಬೇಡ ಸರ್, 7 ಜನ್ಮ ಅದೇ ಹೆಂಡತಿನ, 5 ವರ್ಷಕ್ಕೆ ಬದಲಾಗ್ತಾ ಇದ್ರೆ ಇನ್ನ ಚಲೋ ಇರ್ತದೆ ಅಂತ ಅವನಂದ. ಅದೇ ಪ್ರಶ್ನೆ ಅವನ ಹೆಂಡತಿನ ಕೇಳಿದ್ರೆ, ಇಲ್ಲ ಸರ್ 7 ಜನ್ಮದಲ್ಲೂ ಇದೇ ಗಂಡ ಇರೋದೇ ಒಳ್ಳೇದು. ಯಾಕೆ ಮೇಡಮ್ ಹಂಗೆ ಹೇಳಿದ್ರಿ? ನಮ್ಮ ಯಜಮಾನ್ರನ್ನೇ ತಗೋರಿ, ಫಾರ್ ಎಕ್ಸಾಂಪಲ್ ಯಜಮಾನ್ರನ್ನ ತಗೋರಿ. 18 ವರ್ಷ ಆಯ್ತು ನಮಗೆ ಲಗ್ನ ಆಗಿ. 18 ವರ್ಷದ ಹಿಂದೆ ನಮ್ಮ ಯಜಮಾನ್ರಿಗೆ ಒಂದು ಕಾಫಿ ಬಿಸಿ ಮಾಡ್ಕೊಳ್ಳಕ್ ಬರ್ತಿರ್ಲಿಲ್ಲ, ಚಾ ಬಿಸಿ ಮಾಡ್ಕೊಳ್ಳಕ್ ಬರ್ತಿರ್ಲಿಲ್ಲ. ಈಗ 18 ವರ್ಷದೊಳಗೆ ಕಾಫಿ ಮಾಡೋದ್ ಕಲ್ಸಿನಿ, ಚಾ ಮಾಡೋದ್ ಕಲ್ಸಿನಿ, ಶಿರಾ ಮಾಡೋದ್ ಕಲ್ಸಿನಿ, ಅಡಿಗೆ ಮಾಡೋದ್ ಕಲ್ಸಿನಿ, ಬಟ್ಟೆ ತೊಳೆಯೋದ್ ಕಲ್ಸಿನಿ, ಮನೆ ಕೆಲಸ ಎಲ್ಲ ಕಲ್ಸಿನಿ. ಈಗ 18 ವರ್ಷದೊಳಗೆ ಒಂದು ಲೆವೆಲ್ ಬಂದಾರ. ಮುಂದಿನ ಜನ್ಮದೊಳಗೆ ಹೊಸ ಗಂಡ ಸಿಕ್ಬಿಟ್ರೆ ಅವನ ಮೊದಲಿಗಿಂದ ಕಲಿಸ್ಬೇಕಲ್ರಿ. ಅದಕ್ಕೆ 7 ಜನ್ಮ ಇವ ಇರ್ಲಿ, 8ನೇ ಜನ್ಮದಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತಿಂಗಂದ್ರು. ನಗುವ ಗುಲಾಬಿ ಹೂವಿನ ಹಿಂದೆ ನೋವೆಂಬ ಮುಳ್ಳಿರುತ್ತೆ, ನಗುವ ಗುಲಾಬಿ ಹೂವಿನ ಹಿಂದೆ ನೋವೆಂಬ ಮುಳ್ಳಿರುತ್ತೆ. ಅದೇ ತರಹ ನಗಿಸುವ ಕಲಾವಿದನ ಹೃದಯದ ಹಿಂದೆ ನಗಲಾರದಷ್ಟು ನೋವು ತುಂಬಿರುತ್ತೆ. ಈ ಮಾತನ್ನ ಯಾಕೆ ಹೇಳ್ತನಪ್ಪ ಅಂದ್ರೆ, ನಮ್ಮ ಕಾರ್ಯಕ್ರಮ ಮುಗಿದನ ಡೈಲಿ 12 ಗಂಟೆ ರೀ, 11-12 ಗಂಟೆ. ನಾನು ದಿನ 11ಕ್ಕೆ ಮನೆಗೆ ಹೋದೆ, ಒಂದಿನ 11ಕ್ಕೆ ಮನೆಗೆ ಹೋದೆ. ನಾಯಿಗಳು ನಾನು ನೋಡಿ ಬೊಗಳಿದು. ಒಂದು ದಿವಸ 11:15 ಹೋದೆ, ಮತ್ತೆ ಬೊಗಳಿದು. 12ಕ್ಕೆ ಹೋದೆ, ಮತ್ತೆ ಬೊಗಳಿದು. 12:15 ಹೋದೆ, ಬಂದು ನೋಡಿದು, ಸುಮ್ಮ ಹೋಗಿಬಿಟ್ಟು. ಮರುದಿವಸ 1 ಗಂಟೆಗೆ ಹೋದೆ, ಅಲ್ಲೇ ಮಕ್ಕೊಂಡ್ಬಿಟ್ಟು. ಅವು ತಿಳ್ಕೊಂಡ್ಬಿಟ್ಟು, ಇವ ಚರಂಗೇರಿ ಸುಳಿ ಮಗ, ಇವ್ ದಿನ 1 ಗಂಟೆಗೆ ಬರವ, ಬೊಗಳಿ ಬಾಯಿ ನೋಸ್ಕೊಳ್ಳೋದ್ರಾಗ ಏನು ಹುರುಳು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಬಂಧುಗಳೇ, ನಾವು ಹಾಸ್ಯವನ್ನ ಎಲ್ಲ ಕಡೆ ಹಾಸ್ಯವನ್ನ ಕಾಣ್ತೀವಿ. ನಾನೊಂದು ಸಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮ್ಮ ಹಿರೇಗೌಡರನ್ನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ. ಭೇಟಿಯಾಗಕ್ಕೆ ಹೋದಾಗ ಇಲಾಖೆ ಮುಂದೆ ಒಂದು ನಾಯಿ ಸತ್ತಿತ್ತು. ನಮ್ಮ ಹಿರೇಗೌಡ ಸರ್ ಫೋನ್ ಮಾಡಿದ್ರು ಮುನ್ಸಿಪಾಲಿಟಿ, ನೋಡ್ರಿ ಆಫೀಸ್ ಮುಂದೆ ಒಂದು ನಾಯಿ ಸತ್ತತ್ತು ಇಲಾಖೆ ಮುಂದೆ, ಅದನ್ನ ಬಂದ ನೀವು ಮಣ್ಣು ಕೊಡ್ರಿ ಅಂದ್ರು. ಅವ ಆಫೀಸರ್ ಉಪಾಧ್ಯಕ್ಷ ಇದ್ದ, ನಾ ಯಾಕೆ ಮಣ್ಣು ಕೊಡ್ಬೇಕ್ರಿ, ನೀವು ಯಾಕೆ ಮಣ್ಣು ಕೊಡಬಾರ್ದು ಅಂದವ. ಅವಾಗ ನಮ್ಮ ಗೌಡ್ರು ಬಹಳ ಚಂದ ಹೇಳಿದ್ರು, ನಾನೇ ಮಣ್ಣು ಕೊಡ್ತೇನೆ, ನನಗೇನು ದೊಡ್ಡದಲ್ಲದು, ಅದರ ಸಂಬಂಧಿಕರಿಗೆ ಒಂದು ಮಾತು ತಿಳಿಸ್ಬೇಕಂತ ನಿಮಗೆ ತಿಳಿಸೇನೆ ಅಂದ್ರು. ಬಂಧುಗಳೇ, ಒಂದಿನ ನಾನು ಈ ಕೇಸರಿ ಮುಂದೆ ಬಂದಿದ್ದೆ. ಇವತ್ತಿನ ಹುಡುಗಿಯರು ಬ್ಯಾಡ್ರಿ ಅವನು ಸುದ್ದಿ. ಯಾಕಪ್ಪ ಅಂದ್ರೆ, ಒಂದು ಹುಡುಗಿ ನಿಂತಿದ್ಲು, ಆ ಕಡೆಯಿಂದ ಒಬ್ಬ ಹುಡುಗ ಬಂದವನ ಹುಡುಗರು ಸುಂದರ ಆಗಿಲ್ರಿ. ಆ ಹುಡುಗಿಗೆ ಅನ್ನೋ ಡ್ಯಾಶ್ ಕೊಟ್ಟು ಹೋಗ್ಬಿಟ್ಟ. ಡ್ಯಾಶ್ ಕೊಟ್ಟು ನಮ್ಮ ಮುಂದೆ ಹೋದ, ಹುಡುಗಿ ಹೊಳೆ ನೋಡಿದ್ಲು. ಹಿಂದೊಬ್ಬ ಅಜ್ಜ ನಿಂತಿದ್ದ. ಅಕ್ಕಿ ಹೇಳಿದ್ಲು, ಯಜ್ಜ ಮಿಸ್ ಕಾಲ್ ಕೊಟ್ಟಿಲ್ಲ ಅಂದ್ಲಕ್ಕಿ. ಅವಾಗ ಅಜ್ಜ ಅಂದ, ಎಲ್ಲಿ ಮಿಸ್ ಕಾಲ್ ಕೊಡ್ಲೆ, ಯವ್ವ ನನ್ನ ವ್ಯಾಲಿಡಿಟಿನ ಮುಗಿದು ಹೋಗೈತಿ ಅನ್ನೋ. ಬಂಧುಗಳೇ, ಕಾಲೇಜಿಗೆ ಬಂದಳು ಹೊಸದೊಂದು ಕಣ್ಣೆ, ಆಕೆ ಹೆಸರು ಸುಕನ್ಯೆ. ಕಾಲೇಜಿಗೆ ಬಂದಳು ಹೊಸದೊಂದು ಕಣ್ಣೆ, ಆಕೆ ಹೆಸರು ಸುಕನ್ಯೆ. ಮಾಡುತ್ತಿದ್ದಳು ಕಣ್ಣಲ್ಲೇ ಸೊನ್ನೆ, ಹಾಗಾಗಿ ಕಾಲೇಜಿನ ಹುಡುಗರೆಲ್ಲ ಪರೀಕ್ಷೆಯಲ್ಲಿ ಬರೀ 0. ಇವತ್ತಿನ ಕಾಲೇಜ್ ಹುಡುಗರು ಕಾಲೇಜ್ ಜೀವನ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಾರಂದ್ರೆ, ಫಸ್ಟ್ ಸೆಮಿಸ್ಟ್ರಿ ಎಕ್ಸ್ಕ್ಯೂಸ್ ಮೀ ಎಲ್ಲ ಸಿನಿಮಾಮಯ, ಸೆಕೆಂಡ್ ಸೆಮಿಸ್ಟ್ರಿ ನನ್ನ ಪ್ರೀತಿಯ ಹುಡುಗಿ, 3rd ಸೆಮಿಸ್ಟ್ರಿ ಪ್ರೀತಿಗಾಗಿ, 4th ಸೆಮಿಸ್ಟ್ರಿ ಜೊತೆಯಲ್ಲಿ, ಆಫ್ಟರ್ ಎಕ್ಸಾಮ್ ಮುಂಗಾರು ಮಳೆ, ರಿಸಲ್ಟ್ ಗಾಳಿಪಟ. ಅಲ್ಲೇ ಕುಳಿತಿತ್ತು. ಏನು ಸಿನಿಮಾಗಳು ಬಂದವ್ರು ಇವತ್ತು? ಕೃಷ್ಣನ್ ಲವ್ ಸ್ಟೋರಿ, ಅದರ ಮುಂದಿನ ಭಾಗ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಬಂತು. ಇಲ್ಲ ಅದರ ಮುಂದಿನ ಭಾಗ ಬರ್ತದೆ ಕೃಷ್ಣನ್ ಹನಿಮೂನ್ ಸ್ಟೋರಿ. ಅದರ ಮುಂದಿನ ಭಾಗ ಕೃಷ್ಣನ್ ಡೆತ್ ಸ್ಟೋರಿ. ಸಿನಿಮಾದವ್ರಿಗೆ ಹೆಸರು ಸಾಲವಲ್ಲು, ಕಟ್ಟಿದ್ದವ್ರಿಗೆ ಚಾಪ್ ಸಾಲವಲ್ಲು. ಕೋಟಿಗೊಬ್ಬ ಬಂತು, ಇನ್ನು ಮುಂದೆ ಬರೋದು ಲಕ್ಷಕ್ಕೊಬ್ಬ, ಆಮೇಲೆ 1000ಕ್ಕೊಬ್ಬ, ಆಮೇಲೆ 100ಕ್ಕೊಬ್ಬ, ಆಮೇಲೆ 50ಕ್ಕೊಬ್ಬ,
ಆಮೇಲೆ ಒಂದಕ್ಕೊಬ್ಬ ಎರಡಕ್ಕೊಬ್ಬ. ಅಂದ ಹಾಗೆ ಈಗ ಪ್ರಾಣೇಶ್ ಬರೋ ಹೊತ್ತಾಯ್ತು. ಆದ್ರೆ ಅವರನ್ನ ನಿಮ್ಮ ಮುಂದೆ ತರೋ ಮುಂಚೆ ಒಂದು ವಿರಾಮ.